ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಕೋಲಾರ ಕೈ ಮಣ್ಣು ನಿಖಿಲ ಕೋಲಾರ ಮಾಡಲಿ ದಾಲಾ ಬಿಚ್ಚಿ ಕೋಲಾರ ಕೈ ಮಣ್ಣು ನಿಖಿಲ ಕೋಲಾರ ಮಾಡಲಿ ದಾಲಾ ಬಿಚ್ಚಿ ಯಾರು ಮೈ ಕಳಿ ಮಾಡ್ತಿಲ್ಲ, ಯಾರು ಜೋರು ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ. ಇಟ್ಕೊಳ್ಳಿ ಆಯ್ತು. ಅವರು ಅವರ ಕೈಯಲ್ಲೆಲ್ಲ ಅದೆಲ್ಲ ಇಡ್ತದೆ. ಈಗ ನೀವು ಇದು ಮಾಡಿ. ಆಯ್ತು. ಅವರು ಅವರ ಕೈಯಲ್ಲೆಲ್ಲ ಅದೆಲ್ಲ ಇಡ್ತದೆ. ಈಗ ನೀವು ಇದು ಮಾಡಿ. ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡಿದ್ರೆ ಅವರ ಮೇಲೆ ಗುಂಡು ಹೊಡಿಬೇಕಂತೆ. ಇನ್ನು ಅಕ್ರಮವಾಗಿ ಕೋಳಿ ಅಂಕ ನಡೆಸಿ ಜೂಜಾಟ ಆಡುವವರಿಗೆ ಅವಕಾಶ ಮಾಡಿಕೊಡ್ಬೇಕಂತೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿರುವ ಪೊಲೀಸರಿಗೆ ಪುತ್ತೂರು ಶಾಸಕ ಶ್ರೀಮಾನ್ ಅಶೋಕ್ ರೈ ಕೊಡಿಂಬಾಡಿ ಅವರು ಕೊಡೋ ಆಜ್ಞೆ. ಒಬ್ಬ ಶಾಸಕ, ಎರಡು ಶಾಸನ. ಒಂದು ಅಕ್ರಮಕ್ಕೆ ವಿರೋಧ, ಮತ್ತೊಂದು ಅಕ್ರಮಕ್ಕೆ ಬೆಂಬಲ. ಇದು ಪುತ್ತೂರಿನ ಶಾಸಕರ ಆಡಳಿತದ ಹೊಸ ಶೈಲಿ. ಅಲ್ಲಿ ಅಕ್ರಮವಾಗಿ ಗೋಸಾಗಾಟ ಮಾಡಿದರೆ ಗುಂಡು ಹೊಡಿಬೇಕು. ಅದೇ ಅಕ್ರಮ ಕೋಳಿ ಅಂಕಕ್ಕೆ, ಜೂಜಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪೊಲೀಸರು ಅಕ್ರಮ ಕೋಳಿ ಅಂಕವನ್ನ, ಜೂಜಾಟವನ್ನ ತಡೆಯಲು ಬಂದ್ರೆ ಆ ಪೊಲೀಸರ ಕಾಲರ್ ಹಿಡಿಬೇಕು. ಇದು ಪುತ್ತೂರಿನ ಬಿಟ್ಟಿ ಬಿಲ್ಡಪ್ ಶಾಸಕ ಅಶೋಕ್ ರೈ ಅವರು ತನ್ನ ಕ್ಷೇತ್ರದಲ್ಲಿ ಮಾಡಿಕೊಂಡಿರುವ ಸ್ವಯಂ ಶಾಸನ. ಇಲ್ಲಿ ಅಕ್ರಮ ಗೋಸಾಗಾಟವನ್ನ ನಿಷೇಧಿಸಿರುವುದು ಸರ್ಕಾರ, ಹಾಗೆ ಅಕ್ರಮ ಕೋಳಿ ಅಂಕವನ್ನ ನಿಷೇಧ ಮಾಡಿರುವುದು ಕೂಡ ಸರ್ಕಾರ. ಎರಡೂ ಅಕ್ರಮಗಳನ್ನ ತಡೆಯಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಆ ಸರ್ಕಾರದ ಭಾಗವಾಗಿರುವವರು ಈ ಅಶೋಕ್ ರೈ. ಆದರೆ ಅಶೋಕ್ ರೈ ಅವರು ಇಲ್ಲಿ ಎರಡು ರೀತಿ ನಡೆದುಕೊಂಡಿದ್ದಾರೆ. ಈಶ್ವರಮಂಗಲದಲ್ಲಿ ಅಕ್ರಮವಾಗಿ ದನ ಸಾಗಾಟ ಮಾಡಿದ್ದಕ್ಕೆ ಆಕ್ರೋಶಗೊಂಡಿದ್ದ ಶಾಸಕರು ಗೋಸಾಗಾಟಗಾರರ ಮೇಲೆ ಗುಂಡು ಹೊಡಿಬೇಕು ಅಂತ ಹೇಳಿದ್ರು. ಆದರೆ ವಿಟ್ಲ ಸಮೀಪ ಕೇಪು ಎಂಬಲ್ಲಿ ಅಕ್ರಮ ಕೋಳಿ ಅಂಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪೊಲೀಸರ ಮೇಲೆ ದರ್ಪ ತೋರಿಸಿದ್ದಾರೆ. ಈಗ ನೀವೇ ಹೇಳಿ, ಪುತ್ತೂರಿನ ಶಾಸಕರಿಗೆ ಮಂಡೆ ಸಮ ಉಂಟಾ? ಮಂಡೆ ಸಮ ಇದ್ದಿದ್ರೆ ಶಾಸಕರು ಈ ರೀತಿ ನಡೆದುಕೊಳ್ತಾ ಇದ್ರ? ಮಿಸ್ಟರ್ ಅಶೋಕ್ ರೈ, ನೀವೇನು ಶಾಸಕರ ಅಥವಾ ರೌಡಿನ? ಒಬ್ಬ ಜವಾಬ್ದಾರಿಯುತ ಶಾಸಕರ ಅಥವಾ ನೀವು ಬೀದಿ ಗೂಂಡನ ಹೇಳಿ? ಶಾಸಕರಾಗಿದ್ದುಕೊಂಡು ರೌಡಿಸಂ ತೋರಿಸ್ತಾರೇನ್ರಿ ನೀವು? ವಿಡಿಯೋ ವೈರಲ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬೇಕಾಬಿಟ್ಟಿ ಮಾತಾಡ್ತೀರೇನ್ರಿ? ಅದು ನಿಮಗೆ ಶೋಭೆ ತರತ್ತಾ? ಬಾಯಿ ಬಿಟ್ರೆ ಸಾಕು ಬೇಕಾಬಿಟ್ಟಿ ಮಾತಾಡ್ತೀರಿ, ನಾಲಿಗೆ ಹರಿಬಿಡ್ತೀರಿ, ಥ್ರೆಟ್ ಹಾಕ್ತೀರಿ, ಪ್ರಚೋದನೆ ಮಾಡ್ತೀರಿ, ಉನ್ನತ ಮಹಿಳಾ ಅಧಿಕಾರಿ ಜೊತೆ ದರ್ಪದಿಂದ ಮಾತಾಡಿ ಅದರ ವಿಡಿಯೋ ವೈರಲ್ ಮಾಡ್ತೀರಿ. ದನ ಸಾಗಾಟ ಮಾಡುವವರ ಮೇಲೆ ಗುಂಡು ಹೊಡೀರಿ ಅಂತೀರಿ, ಕೊನೆಗೆ ಪೊಲೀಸರ ಕಾಲರ್ ಹಿಡೀರಿ ಅಂತ ಪ್ರಚೋದನೆ ಮಾಡ್ತೀರಲ್ಲ. ಏನ್ರಿ ನಿಮ್ಗೆ ಜವಾಬ್ದಾರಿ ಅನ್ನೋದಿಲ್ವೇನ್ರಿ? ಸ್ವಲ್ಪನೂ ವಿವೇಕ ಅನ್ನೋದಿಲ್ವೇನ್ರಿ? ಬರೀ ವೈರಲ್ ವಿಡಿಯೋ ಮಾಡೋದಕ್ಕಷ್ಟೇ ನೀವು ಶಾಸಕರಾಗಿರೋದ? ಇಂತಹ ಕುಚೇಷ್ಟಗಳಿಂದ ನೀವು ವೈರಲ್ ಆಗ್ಬೋದು ಅಷ್ಟೇ, ಆದರೆ ನಿಮ್ಮ ವ್ಯಕ್ತಿತ್ವವನ್ನ ಕಳೆದುಕೊಳ್ತಾ ಇದ್ದೀರಿ. ಅಕ್ರಮ ಕೋಳಿ ಅಂಕವನ್ನ ಬೆಂಬಲಿಸಿ ಜೂಜಾಟಕ್ಕೆ ಅವಕಾಶ ಮಾಡಿಕೊಡೋಕೆ ಮುಂದಾಗ್ತಿರಲ್ಲ ನೀವೆಲ್ಲ. ನೀವು ನಿಜಕ್ಕೂ ಆ ಶಾಸನ ಸಭೆಯ ಸದಸ್ಯನಾಗಿರಲು ಅರ್ಹರೇನ್ರಿ? ನಿಮ್ಮದೇ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ನೀವು ಶಾಸಕರಾಗಿರಲು ಲಾಯಕ್ಕಲ್ಲ ಅಂತ. ನೀವು ಬರೀ ವೈರಲ್ ವಿಡಿಯೋ ಮಾಡಿಸಿ ಬಿಟ್ಟಿ ಪ್ರಚಾರ ತೆಗೆದುಕೊಳ್ಳೋದಕ್ಕಷ್ಟೇ ಲಾಯಕ್ಕು ಅಂತ ನಿಮ್ಮದೇ ಕ್ಷೇತ್ರದ ಜನ, ನಿಮ್ಮದೇ ಪಕ್ಷದ ಜನರು ಆಡಿಕೊಳ್ತಾ ಇದ್ದಾರೆ. ಬಿಜೆಪಿ ಸಂಘ ಪರಿವಾರವನ್ನ ಮೆಚ್ಚಿಸುವ ಹುಚ್ಚಿಗೆ ಬಿದ್ದು ನೀವು ಈ ರೀತಿ ನಡೆದುಕೊಳ್ತಾ ಇದ್ದೀರಿ ಅಂತ ನಿಮ್ಮದೇ ಪಕ್ಷದವರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಶೋಕ್ ರೈ ಮತ್ತೊಬ್ಬ ಹರೀಶ್ ಪೂಂಜಾ ಅಂತ ನಿಮ್ಮದೇ ಜಿಲ್ಲೆ ಜನ ಮೂದಲಿಸೋಕೆ ಶುರು ಮಾಡಿದ್ದಾರೆ. ಪೂಂಜಾ ಅವರಾದರೂ ವಿಪಕ್ಷದಲ್ಲಿದ್ದಾರೆ, ಆದರೆ ನೀವು ಆಡಳಿತ ಪಕ್ಷದಲ್ಲಿದ್ದುಕೊಂಡು ಪೂಂಜಾ ಅವರಿಗಿಂತಲೂ ಕಡೆಯಾಗಿ ಹೋಗಿದ್ದೀರಿ ಅಂತ ಅನಿಸ್ತಾ ಇದೆ. ತನ್ನ ಕ್ಷೇತ್ರದಲ್ಲಿ ಅಕ್ರಮಗಳು ನಡೆದರೆ ಅದನ್ನ ತಡಿಬೇಕಾದ ಜವಾಬ್ದಾರಿ ಅಲ್ಲಿನ ಜನಪ್ರತಿನಿಧಿಗಳಿಗೆ ಇರುತ್ತೆ. ಏನೇ ಅಕ್ರಮಗಳು ನಡೆದರೂ ಅದನ್ನ ತಡೆಯಲು ಪೊಲೀಸರಿಗೆ ಸೂಚನೆ ಕೊಡುವ ಕೆಲಸವನ್ನ ಶಾಸಕರು ಮಾಡಬೇಕು. ಅದು ಬಿಟ್ಟು ಅಕ್ರಮಗಳಿಗೆ ಸಾಥ್ ಕೊಡುವವನು ನಿಜವಾದ ಜನಪ್ರತಿನಿಧಿ ಆಗಲ್ಲ. ಅಕ್ರಮವನ್ನ ಬೆಂಬಲಿಸಿ ವ್ಯವಸ್ಥೆಗೆ ಹಾನಿ ಮಾಡುವವರನ್ನ ನಾವು ರೌಡಿಗಳು ಅಂತೇವೆ, ಗೂಂಡಾಗಳು ಅಂತೇವೆ, ಸಮಾಜ ಕಂಟಕರು ಅಂತೀವಿ. ಪುತ್ತೂರಿನ ಶಾಸಕ ಅಶೋಕ್ ರೈ ಮೊನ್ನೆ ವಿಟ್ಲಬಳ್ಳಿಯ ಕೇಪು ಗ್ರಾಮದಲ್ಲಿ ಮಾಡಿದ್ದು ತೇಟ್ ಗೂಂಡಾಗಿರಿ. ಅವರು ಅಲ್ಲಿ ತೇಟ್ ರೌಡಿಗಳ ತರ ವರ್ತಿಸಿದರು. ಶಾಸಕರು ಸ್ಥಳದಲ್ಲೇ ಬೀಡು ಬಿಟ್ಟು ಅಕ್ರಮವಾದ ಕೋಳಿ ಅಂಕಕ್ಕೆ ಸಪೋರ್ಟ್ ಮಾಡಿದ್ರು. ಇಡೀ ದಿನವನ್ನ ಅಕ್ರಮ ಕೋಳಿ ಅಂಕದಲ್ಲಿ ಕಳೆದ್ರು. ಅಲ್ಲೇ ಊಟ ತಿಂಡಿ ತಿಂದ್ರು. ಅಕ್ರಮ ಕೋಳಿ ಅಂಕವನ್ನ, ಜೂಜಾಟವನ್ನ ತಡೆಯಲು ಬಂದ ಪೊಲೀಸರಿಗೆ ಧಮಕಿ ಹಾಕಿದ್ರು. ಯಾರು ಸ್ಥಳ ಬಿಟ್ಟು ಓಡಬೇಡಿ, ಪೊಲೀಸರು ಬಲವಂತ ಮಾಡಿದ್ರೆ ಪೊಲೀಸರ ಕಾಲರ್ ಹಿಡೀರಿ ಅಂತ ಅಲ್ಲಿದ್ದ ಗುಂಪನ್ನ ಪ್ರಚೋದಿಸಿದ್ರು.
ಈ ಶಾಸಕರ ಪ್ರಚೋದನೆಯಿಂದ ಅಲ್ಲಿದ್ದ ಜನರು ಪೊಲೀಸರ ಮೇಲೆ ದಾಳಿ ಮಾಡುವ ಅಪಾಯವೂ ಇತ್ತು. ಈ ಶಾಸಕರ ಪ್ರಚೋದನೆಯಿಂದ ಉದ್ರಿಕ್ತ ಗುಂಪು ಪೊಲೀಸರ ಮೇಲೆ ಹಲ್ಲೆ ನಡೆಸಿದಿದ್ರೆ ಅನಾಹುತವೇ ಸಂಭವಿಸ್ತಾ ಇತ್ತು. ಅನಾಹುತಗಳಿಗೆ ಶಾಸಕರೇ ಹೊಣೆ ಆಗ್ತಾ ಇದ್ರು. ಅದೃಷ್ಟಕ್ಕೆ ಅಲ್ಲಿ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗಿಲ್ಲ. ಸ್ಥಳದಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸರ ಸಮಯ ಪ್ರಜ್ಞೆಯಿಂದ ಏನೂ ಅನಾಹುತ ನಡೆದಿಲ್ಲ. ದುರಂತ ಅಂದ್ರೆ ಒಬ್ಬ ಜನಪ್ರತಿನಿಧಿ, ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಾಸಕ ಕಾನೂನಿಗೆ ವಿರುದ್ಧವಾಗಿ ಪೊಲೀಸರ ವಿರುದ್ಧವೇ ಪ್ರಚೋದನೆ ಮಾಡಿದ್ರು ಅವರ ಮೇಲೆ ಯಾವುದೇ ಕಠಿಣ ಕ್ರಮಗಳು ಆಗಿಲ್ಲ. ಪೊಲೀಸರು ಒಂದು FIR ಬರೆದು ಕೈ ತೊಳೆದುಕೊಂಡಿದ್ದಾರೆ. ಅಷ್ಟಕ್ಕೆ ಅವರ ಕಾನೂನು ಕ್ರಮ ಮುಕ್ತಾಯಗೊಂಡಿದೆ. ಇದೇ ಪ್ರಚೋದನೆಯನ್ನ ಬೇರೆ ಯಾರಾದರೂ ಮಾಡಿದಿದ್ರೆ ಏನಾಗ್ತಿತ್ತು ಹೇಳಿ? ಒಂದು ವೇಳೆ ಕಾಂಗ್ರೆಸ್ಸಿನ ಮೈನಾರಿಟಿ ಲೀಡ್ರು, SDP ಪಕ್ಷದ ಯಾರೋ ಲೀಡ್ರು ಇಂತಹ ಪ್ರಚೋದನೆ ಮಾಡ್ತಾ ಇದ್ದಿದ್ರೆ ಜೈಲು ಸೇರ್ತಾ ಇರ್ಲಿಲ್ವಾ? SSF ಮುಖಂಡನೋ ಇನ್ಯಾರೋ ಮೈನಾರಿಟಿ ಮುಖಂಡ ಇಂತಹ ಹೇಳಿಕೆ ಕೊಟ್ಟಿದ್ದಿದ್ರೆ ಜೈಲಿನ ಕಂಬಿ ಎಣಿಸ್ತಾ ಇರ್ಲಿಲ್ವಾ? ದಲಿತ ಮುಖಂಡನೊಬ್ಬ ಪೊಲೀಸರ ಕಾಲರ್ ಹಿಡೀರಿ ಅಂತಿದ್ರೆ ಈ ಪೊಲೀಸರು ಆತನನ್ನ ಸುಮ್ಮನೆ ಬಿಟ್ಬಿಡ್ತಾ ಇದ್ರ? ಒಂದ್ ವೇಳೆ ಯಾರೋ ಅಲ್ಪಸಂಖ್ಯಾತ ಮುಖಂಡ ಅಥವಾ ದುರ್ಬಲ ವರ್ಗದವರ ಪರವಾಗಿರುವವರು ಇಂತಹದ್ದೊಂದು ಪ್ರಚೋದನೆಯ ಹೇಳಿಕೆ ನೀಡಿದಿದ್ರೆ ಮ್ಯಾಟರ್ ತುಂಬಾ ಸೀರಿಯಸ್ ಆಗ್ತಾ ಇತ್ತು. ಅಷ್ಟೇ ಯಾಕೆ, ದಲಿತ OBC ಮೈನಾರಿಟಿ ವರ್ಗದ ಯಾವನೋ ಒಬ್ಬ ಶಾಸಕ ಇಂತಹ ಪ್ರಚೋದನೆ ಮಾಡಿದಿದ್ರೆ ಅವರು ಜೈಲು ಸೇರ್ತಾ ಇದ್ರು. ಆದರೆ ಅಶೋಕ್ ರೈ ಮೇಲೆ ಅಂತಹ ಯಾವ ಕ್ರಮಗಳು ಆಗಿಲ್ಲ. ಆದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ನಾವು ಪುಸ್ತಕದ ಬದನೆಕಾಯಿಯನ್ನ ನೆನಪು ಮಾಡ್ತಾನೆ ಇರಬೇಕು. ನಮಗೆ ಈಗ ಬರ್ತಿರೋ ಡೌಟ್ ಏನೆಂದ್ರೆ, ಅಶೋಕ್ ರೈ ಅವರು ಕಾನೂನಿಗಿಂತ ದೊಡ್ಡವರೇ ಇರಬಹುದು ಅಂತ ಅನಿಸ್ತಾ ಇದೆ. ಅವರಿಗೆ ಈ ನೆಲದ ಕಾನೂನು ಅನ್ವಯ ಆಗೋದಿಲ್ಲ ಅಂತಾನೂ ಅನಿಸ್ತಾ ಇದೆ. ಇಲ್ಲ ಅಂದಿದ್ರೆ ಅಕ್ರಮವನ್ನ ಬೆಂಬಲಿಸಿ ಪೊಲೀಸರ ಕಾಲರ್ ಹಿಡೀರಿ ಅಂತ ಗುಂಪನ್ನ ಪ್ರಚೋದನೆ ಮಾಡಿದ ಪುತ್ತೂರು ಶಾಸಕರ ಮೇಲೆ ಕಠಿಣ ಕಾನೂನು ಕ್ರಮಗಳು ಜಾರಿಯಾಗ್ತಾ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನ್ಯಾಯಯುತವಾದ ಜನಪರವಾದ ಪ್ರತಿಭಟನೆಗಳಿಗೆ ಬಾಂಡ್ ಭರಿಸುವ ಪೊಲೀಸರು ಒಂದು ಅಕ್ರಮವನ್ನ ಬೆಂಬಲಿಸಿ ಜನಸಮೂಹವನ್ನ ಪ್ರಚೋದಿಸಿ ಸಮಾಜದ ಶಾಂತಿ ನೆಮ್ಮದಿಯನ್ನ ಭಂಗ ಮಾಡಲು ಮುಂದಾಗಿದ್ದ ಶಾಸಕರನ್ನ ಸುಮ್ಮನೆ ಬಿಟ್ಟು ಬಿಡ್ತಿದ್ದಾರೆ ಅಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಒಬ್ಬ ಶಾಸಕ ಮೇಲಿಂದ ಮೇಲೆ ನಿಯಮಬಾಹಿರವಾಗಿ ನಡೆದುಕೊಳ್ತಾ ಇರುವಾಗ ಅವರ ಮೇಲೆ ಯಾವ ಕ್ರಮವೂ ಆಗಲ್ಲ ಅಂದ್ರೆ ಅದನ್ನ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಪೊಲೀಸರೇ, ನಿಮ್ಮ ಇಂಥ ತಾರತಮ್ಯಗಳು ಕೂಡ ಸಮಾಜದ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ವ್ಯವಸ್ಥೆ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅಶೋಕ್ ರೈ ಅವರು ಶಿಷ್ಟಾಚಾರಗಳನ್ನು ಮುರಿದು ನಿಯಮಬಾಹಿರವಾಗಿ ನಡೆದುಕೊಳ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಸರ್ಕಾರಿ ಕಚೇರಿಗೆ ಬೆಂಬಲಿಗ ಪಡೆಯೊಂದಿಗೆ ನುಗ್ಗಿ ಅಲ್ಲಿದ್ದ ಅಧಿಕಾರಿ ಮೇಲೆ ದರ್ಪ ತೋರಿಸಿ ಅದನ್ನ ವಿಡಿಯೋ ಮಾಡಿ ವೈರಲ್ ಮಾಡಿದ್ರು. ಇನ್ನೊಮ್ಮೆ ಗೋ ಸಾಗಾಟಗಾರರ ಮೇಲೆ ಗುಂಡು ಹೊಡೆಯುವ ಪ್ರಚೋದನೆಯ ಹೇಳಿಕೆಯನ್ನ ನೀಡಿದ್ರು. ಇತ್ತೀಚೆಗೆ ಪುತ್ತೂರು ನಗರಸಭೆಯ ಮಹಿಳಾ ಆಯುಕ್ತರ ಜೊತೆ ಫೋನ್ನಲ್ಲಿ ಬೇಕಾಬಿಟ್ಟಿ ಮಾತನಾಡಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ರು. ಈಗ ಅಕ್ರಮ ಕೋಳಿ ಅಂಕದಲ್ಲಿ ಬೀಡು ಬಿಟ್ಟು ಪೊಲೀಸರ ಕಾಲರ್ ಹಿಡಿಯೋಕೆ ಪ್ರಚೋದನೆ ಮಾಡಿದ್ದಾರೆ. ಇದು ಹೀಗೆ ಮುಂದುವರಿದ್ರೆ ಪುತ್ತೂರು ಕ್ಷೇತ್ರ ಜಂಗಲ್ ರಾಜ್ ಆಗ್ಬಹುದು. ಅದು ಆಗ್ಬಾರ್ದು ಅಂದ್ರೆ ವ್ಯವಸ್ಥೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು. ಅಶೋಕ್ ರೈ ಅವರೇ, ಮೊದಲು ನಿಮ್ಮ ನಡೆ ನುಡಿಗಳನ್ನ ಬದಲಾಯಿಸಿಕೊಳ್ಳುವ ಅಗತ್ಯ ಇದೆ. ಇಲ್ಲಾಂದ್ರೆ ಜನ ನಿಮ್ಮನ್ನ ಗೂಂಡಾ MLA ಅಂತ ಕರೆಯುವ ದಿನಗಳು ಬರ್ಬೋದು. ಪುತ್ತೂರಿಗೆ ಗೂಂಡಾರಾಜ್, ಜಂಗಲ್ ರಾಜ್ ಅನ್ನೋ ಕಳಂಕ ತಂದಿಡ್ಬೋದು. ಅದಾಗಬಾರ್ದು ಅಂದ್ರೆ ನೀವು ಎಚ್ಚೆತ್ತುಕೊಳ್ಬೇಕಾದ ಅಗತ್ಯ ಇದೆ. ವೈರಲ್ ಹುಚ್ಚಿಗೆ ಬಿದ್ದು ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿ ಮಾಡಿಕೊಳ್ಬೇಡಿ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.